ಎಗ್ಗಿಲ್ಲದೆ ಅಕ್ರಮ ಮರಳು ದಂಧೆ ನಡೀತಾನೆ ಇದೆ. ಇದಕ್ಕೆ ಬ್ರೇಕ್ ಹಾಕಬೇಕಾಗಿರುವಂತ ಅಧಿಕಾರಿಗಳು ನಿದ್ದೆ ಮಾಡ್ತಾ ಇದ್ದಾರೆ ಅನ್ನೋಂತಹ ಪ್ರಶ್ನೆ. ಯಾಕಂದ್ರೆ ಸ್ವತಃ ಹುಳೂರಿನಲ್ಲಿ ಈ ರೀತಿ ಅಕ್ರಮ ಮರಳು ದಂಧೆ ನಡೀತಾ ಇರೋದ್ರ ಬಗ್ಗೆ ಅದೇ ಊರಿನ ಕೆಲವರು ದೂರನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಯಾವುದು ಪ್ರಯೋಜನ ಆಗ್ತಾ ಇಲ್ಲ. ಕದಿಮರಿಂದ ವೇದಾವತಿ ನದಿಯ ಒಡಲನ್ನ ಬಗೆಯುವ ಕೆಲಸ ಆಗ್ತಾ ಇದೆ. ಸಿರುಗುಪ್ಪಾದ ಹುಳೂರಿನಲ್ಲಿ ಅಕ್ರಮ ಮರಳು ಸಾಗಾಟ ಎಗ್ಗಿಲ್ಲದೆ ನಡೀತಾನೆ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ದೂರು ನೀಡಿದ್ರೂ ಕೂಡ ಸರ್ಕಾರಿ ಅಧಿಕಾರಿಗಳು ಎಚ್ಚರಗೊಂಡಿಲ್ಲ. ಇಂತಹ ಸ್ಯಾಂಡ್ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಈಗ ಸಮರ ಸಾರಿದೆ. ಕದಿಮರ ಕಳ್ಳಾಟವನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ. ಹುಳೂರಿನ ಕೆಲವರು ಪೊಲೀಸ್ ಮತ್ತು ಹಾಗೇನೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ದೂರನ್ನ ಕೊಟ್ಟಿದ್ರು. ದೂರು ನೀಡಿದ್ರೂ ಕೂಡ ಏನು ಪ್ರಯೋಜನ ಆಗಿಲ್ಲ. ಟ್ರ್ಯಾಕ್ಟರ್ಗಳ ಮೂಲಕ ಮರಳು ತೆಗೆಯುವಂತಹ ಕೆಲಸ ಆಗ್ತಾನೆ ಇದೆ. ರಾಯಲ್ಟಿ ಪಡೆಯದೆ ಮರಳಿಗೆ ಕನ್ನ ಹಾಕ್ತಾ ಇದ್ದಾರೆ ಖದೀಮರು. ಸರ್ಕಾರಕ್ಕೆ ಬರಬೇಕಾದ ಆದಾಯ ದುರುಳರ ಪಾಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ರೇಣುಕಾರಾಧ್ಯ. ಈಗ ನೇರ ಸಂಪರ್ಕದಲ್ಲಿ ರೇಣುಕಾರಾಧ್ಯ. ಆ ಊರಿನವರೇ ಸ್ವತಃ ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಪೊಲೀಸರು ಎಚ್ಚೆತ್ತುಕೊಂಡಿಲ್ಲ, ಈ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಅಂತಂದ್ರೆ ಇದರ ಅರ್ಥ ಅವರು ಕೂಡ ಶಾಮೀಲಾಗಿದ್ದಾರೆ. ಅವರಿಗೆ ಬರಬೇಕಾದ ರೀತಿಯಲ್ಲಿ ದುಡ್ಡು ಬರ್ತಾ ಇದೆ, ಹೀಗಾಗಿ ಅವರು ಕ್ರಮ ಕೈಗೊಳ್ತಿಲ್ಲ ಅನ್ನುವಂಥದ್ದು ಇಲ್ಲಿ ಸಹಜವಾಗಿ ಆರೋಪ. ಇದು ಸುಳ್ಳು ಅಂತಂದ್ರೆ ಹೋಗಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಅದು ಯಾಕೆ ಆಗ್ತಾ ಇಲ್ಲ? ಖಂಡಿತ ಶ್ರೀಪದ್, ನೀವ್ ಹೇಳಿದ್ದು 100% ನಿಜ. ಇಲ್ಲಿ ಅಧಿಕಾರಿಗಳು ಮತ್ತು ಪೊಲೀಸರು ಶಾಮೀಲಾಗಿದ್ದಾರಾ ಈ ರೀತಿಯಾದ ಅಕ್ರಮ ಮರಳುಗಾರಿಕೆ ಪ್ರಕರಣದಲ್ಲಿ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಇದೇ ರೀತಿಯಾಗಿ ಹೂಳೂರು ಅಂದ್ರೆ ಸಿರುಗುಪ್ಪ ತಾಲೂಕಿನ ಹೂಳೂರು ಗ್ರಾಮದ ಜನರು ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ವೇದಾವತಿ ನದಿಯಲ್ಲಿ ಅಂದ್ರೆ ಹೂಳೂರು ಗ್ರಾಮದ ಸಮೀಪ ಇರತಕ್ಕಂಥ ವೇದಾವತಿ ನದಿಯಲ್ಲಿ ಸುಮಾರು 15 ದಿನದಿಂದ ಇದೇ ರೀತಿಯಾಗಿ ಅಕ್ರಮವಾಗಿ ಮರಳು ಸಾಗಾಟ ನಡೀತಾ ಇರತಕ್ಕಂಥದ್ದು. ಟ್ರ್ಯಾಕ್ಟರ್ಗಳ ಮೂಲಕ ಸುಮಾರು 10ರಿಂದ 15 ಟ್ರ್ಯಾಕ್ಟರ್ಗಳು 2ರಿಂದ 3 ಜೆಸಿಬಿಗಳನ್ನ ಬಳಸಿ ಇದೇ ರೀತಿಯಾಗಿ ನಿರಂತರವಾಗಿ ಮರಳುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಈಗ ಈ ಗ್ರಾಮಸ್ಥರು ಈಗಾಗಲೇ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಜೊತೆಗೆ ಪೊಲೀಸರು ಕೂಡ ಈ ಮರಳು ಸಾಗಾಟವನ್ನ ನಿಲ್ಲಿಸುವಂತೆ ಮನವಿಯನ್ನ ಮಾಡಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ. ಆ ಒಂದು ಸ್ಥಳಕ್ಕೆ ಹೋಗಿ ಅಧಿಕಾರಿಗಳು ಪರಿಶೀಲನೆ ಕೂಡ ಮಾಡೋದಕ್ಕೆ ಮುಂದಾಗ್ತಿಲ್ಲ. 2 ದಿನದ ಹಿಂದೆ ಅಷ್ಟೇ ಪೊಲೀಸರು ಹೋಗಿದ್ರು, ಆದ್ರೂ ಕೂಡ ಅಕ್ರಮ ಮರಳು ಸಾಗಾಟ ನಿಂತಿಲ್ಲ. ಹೀಗಾಗಿ ಸಹಜವಾಗಿ ಅನುಮಾನ ಬರುತ್ತೆ. ಇಲ್ಲಿ ಮರಳುಗಾರಿಕೆ ನಡೆದರೆ ಸುತ್ತಮುತ್ತಲು ಇರತಕ್ಕಂಥ ಪ್ರದೇಶದಲ್ಲಿ ಬೋರ್ವೆಲ್ ನಲ್ಲಿ ನೀರು ಹೋಗುತ್ತೆ. ಜೊತೆಗೆ ಅಷ್ಟೇ ಅಲ್ಲದೆ ಆ ಭಾಗದಲ್ಲಿ ಸಾಕಷ್ಟು ಗುಂಡಿಗಳು ಉಂಟಾಗಿ ನಾಳೆ ಆ ನದಿ ತುಂಬಿ ಹರಿತಕ್ಕಂಥ ಸಂದರ್ಭದಲ್ಲಿ ಜನರು ಕೂಡ ಏನೋ ಒಂದ್ ಸ್ವಲ್ಪ ಮಿಸ್ ಮಾಡಿದ್ರೆ ಬಿದ್ದು ಸಾಯ್ತಕ್ಕಂತ ಒಂದು ಸನ್ನಿವೇಶಗಳಿರುತ್ತೆ. ಹೀಗಾಗಿ ಆ ಗ್ರಾಮಸ್ಥರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಸರ್ಕಾರಕ್ಕೆ ಬರಬೇಕಾದ ರಾಯಲ್ಟಿಯನ್ನು ಕೂಡ ಈ ದುರುಳರು ಕಟ್ತಾ ಇಲ್ಲ. ಅದು ಕೂಡ ಸರ್ಕಾರಕ್ಕೆ ವಂಚನೆ ಆಗ್ತಾ ಇರತಕ್ಕಂಥದ್ದು. ಸುಮಾರು ಒಂದೊಂದು ಟ್ರ್ಯಾಕ್ಟರ್ಗೂ ಕೂಡ 1,000 ರೂಪಾಯಿದಷ್ಟು ರಾಯಲ್ಟಿಯನ್ನ ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ. ಅದನ್ನ ಮೊದಲು ಟೆಂಡರ್ ಮೂಲಕ ರಾಯಲ್ಟಿಯನ್ನ ಒಬ್ಬರು ತೆಗೆದುಕೊಳ್ತಾರೆ. ಅವರಿಗೆ ಹಣವನ್ನ ಕಟ್ಟಿದ ಬಳಿಕ ಈ ರೀತಿಯಾಗಿ ಪರ್ಮಿಷನ್ ಪಡೆದು ಮರಳನ್ನ ಸಾಗಾಟ ಮಾಡಬೇಕು. ಆದ್ರೆ ಈಗ ಯಾವುದೇ ರೀತಿಯ ರಾಯಲ್ಟಿಯನ್ನ ಪಡೆಯದೆ, ಪರ್ಮಿಷನ್ ಅನ್ನ ಪಡೆಯದೆ ನದಿಯ ಒಡಲನ್ನ ಬಗೀತಾ ಇದ್ದಾರೆ. ಒಂದು ಕಡೆಗೆ ಜನರಿಗೆ ಆತಂಕ, ಇನ್ನೊಂದು ಕಡೆಗೆ ಸರ್ಕಾರಕ್ಕೆ ಬರ್ತಾ ಇರ್ತಕ್ಕಂತ ರಾಜಸ್ವವು ಕೂಡ ಹೋಗ್ತಾ ಇರ್ತಕ್ಕಂಥದ್ದು. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಈಗ ಅಕ್ರಮ ಸಾಗಾಟ ಏನು ನಡೀತಾ ಇದೆ ಮರಳಿಂದು, ಅದು ನಿಲ್ಲದೆ ಹೋದ್ರೆ ರಿಪಬ್ಲಿಕ್ ಕನ್ನಡ ನೇರವಾಗಿ ಗ್ರೌಂಡ್ಗೆ ಹೋಗಿ ಆ ದುರುಳನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸವನ್ನ ಮಾಡುತ್ತೆ ಅಂತ ಹೇಳ್ಬೇಕಾಗುತ್ತೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ಮಾಹಿತಿಗಾಗಿ. ದೈವಾರಾಧನೆಗೆ ಎಸ್ಇಝೆಡ್ ಅಧಿಕಾರಿ ಎಗ್ಗಿಲ್ಲದೆ ಅಕ್ರಮ ಮರಳು ದಂಧೆ ನಡೀತಾನೆ ಇದೆ. ಇದಕ್ಕೆ ಬ್ರೇಕ್ ಹಾಕಬೇಕಾಗಿರುವಂತ ಅಧಿಕಾರಿಗಳು ನಿದ್ದೆ ಮಾಡ್ತಾ ಇದ್ದಾರೆ ಅನ್ನೋಂತಹ ಪ್ರಶ್ನೆ. ಯಾಕಂದ್ರೆ ಸ್ವತಃ ಹುಳೂರಿನಲ್ಲಿ ಈ ರೀತಿ ಅಕ್ರಮ ಮರಳು ದಂಧೆ ನಡೀತಾ ಇರೋದ್ರ ಬಗ್ಗೆ ಅದೇ ಊರಿನ ಕೆಲವರು ದೂರನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಯಾವುದು ಪ್ರಯೋಜನ ಆಗ್ತಾ ಇಲ್ಲ. ಕದಿಮರಿಂದ ವೇದಾವತಿ ನದಿಯ ಒಡಲನ್ನ ಬಗೆಯುವ ಕೆಲಸ ಆಗ್ತಾ ಇದೆ. ಸಿರುಗುಪ್ಪಾದ ಹುಳೂರಿನಲ್ಲಿ ಅಕ್ರಮ ಮರಳು ಸಾಗಾಟ ಎಗ್ಗಿಲ್ಲದೆ ನಡೀತಾನೆ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ದೂರು ನೀಡಿದ್ರೂ ಕೂಡ ಸರ್ಕಾರಿ ಅಧಿಕಾರಿಗಳು ಎಚ್ಚರಗೊಂಡಿಲ್ಲ. ಇಂತಹ ಸ್ಯಾಂಡ್ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಈಗ ಸಮರ ಸಾರಿದೆ. ಕದಿಮರ ಕಳ್ಳಾಟವನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ. ಹುಳೂರಿನ ಕೆಲವರು ಪೊಲೀಸ್ ಮತ್ತು ಹಾಗೇನೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ದೂರನ್ನ ಕೊಟ್ಟಿದ್ರು. ದೂರು ನೀಡಿದ್ರೂ ಕೂಡ ಏನು ಪ್ರಯೋಜನ ಆಗಿಲ್ಲ. ಟ್ರ್ಯಾಕ್ಟರ್ಗಳ ಮೂಲಕ ಮರಳು ತೆಗೆಯುವಂತಹ ಕೆಲಸ ಆಗ್ತಾನೆ ಇದೆ. ರಾಯಲ್ಟಿ ಪಡೆಯದೆ ಮರಳಿಗೆ ಕನ್ನ ಹಾಕ್ತಾ ಇದ್ದಾರೆ ಖದೀಮರು. ಸರ್ಕಾರಕ್ಕೆ ಬರಬೇಕಾದ ಆದಾಯ ದುರುಳರ ಪಾಲಾಗ್ತಾ ಇದೆ.
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ರೇಣುಕಾರಾಧ್ಯ. ಈಗ ನೇರ ಸಂಪರ್ಕದಲ್ಲಿ ರೇಣುಕಾರಾಧ್ಯ. ಆ ಊರಿನವರೇ ಸ್ವತಃ ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಪೊಲೀಸರು ಎಚ್ಚೆತ್ತುಕೊಂಡಿಲ್ಲ, ಈ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಅಂತಂದ್ರೆ ಇದರ ಅರ್ಥ ಅವರು ಕೂಡ ಶಾಮೀಲಾಗಿದ್ದಾರೆ, ಅವರಿಗೆ ಬರಬೇಕಾದ ರೀತಿಯಲ್ಲಿ ದುಡ್ಡು ಬರ್ತಾ ಇದೆ, ಹೀಗಾಗಿ ಅವರು ಕ್ರಮ ಕೈಗೊಳ್ತಿಲ್ಲ ಅನ್ನುವಂಥದ್ದು ಇಲ್ಲಿ ಸಹಜವಾಗಿ ಆರೋಪ. ಇದು ಸುಳ್ಳು ಅಂತಂದ್ರೆ ಹೋಗಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ, ಅದು ಯಾಕೆ ಆಗ್ತಾ ಇಲ್ಲ? ಖಂಡಿತ ಶ್ರೀಪಾದ್, ನೀವ್ ಹೇಳಿದ್ದು 100% ನಿಜ. ಇಲ್ಲಿ ಅಧಿಕಾರಿಗಳು ಮತ್ತು ಪೊಲೀಸರು ಶಾಮೀಲಾಗಿದ್ದಾರ ಈ ರೀತಿಯಾದ ಅಕ್ರಮ ಮರಳುಗಾರಿಕೆ ಪ್ರಕರಣದಲ್ಲಿ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಇದೇ ರೀತಿಯಾಗಿ ಹೂಳೂರು ಅಂದ್ರೆ ಸಿರುಗುಪ್ಪ ತಾಲೂಕಿನ ಹೂಳೂರು ಗ್ರಾಮದ ಜನರು ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ವೇದಾವತಿ ನದಿಯಲ್ಲಿ ಅಂದ್ರೆ ಹೂಳೂರು ಗ್ರಾಮದ ಸಮೀಪ ಇರತಕ್ಕಂಥ ವೇದಾವತಿ ನದಿಯಲ್ಲಿ ಸುಮಾರು 15 ದಿನದಿಂದ ಇದೇ ರೀತಿಯಾಗಿ ಅಕ್ರಮವಾಗಿ ಮರಳು ಸಾಗಾಟ ನಡೀತಾ ಇರತಕ್ಕಂಥದ್ದು. ಟ್ರ್ಯಾಕ್ಟರ್ಗಳ ಮೂಲಕ ಸುಮಾರು 10 ರಿಂದ 15 ಟ್ರ್ಯಾಕ್ಟರ್ಗಳು 2 ರಿಂದ 3 ಜೆಸಿಬಿಗಳನ್ನ ಬಳಸಿ ಇದೇ ರೀತಿಯಾಗಿ ನಿರಂತರವಾಗಿ ಮರಳುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಈಗ ಈ ಗ್ರಾಮಸ್ಥರು ಈಗಾಗಲೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಜೊತೆಗೆ ಪೊಲೀಸರಿಗೂ ಕೂಡ ಈ ಮರಳು ಸಾಗಾಟವನ್ನ ನಿಲ್ಲಿಸುವಂತೆ ಮನವಿಯನ್ನ ಮಾಡಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ. ಆ ಒಂದು ಸ್ಥಳಕ್ಕೆ ಹೋಗಿ ಅಧಿಕಾರಿಗಳು ಪರಿಶೀಲನೆ ಕೂಡ ಮಾಡೋದಕ್ಕೆ ಮುಂದಾಗ್ತಿಲ್ಲ. 2 ದಿನದ ಹಿಂದೆ ಅಷ್ಟೇ ಪೊಲೀಸರು ಹೋಗಿದ್ರು, ಆದ್ರೂ ಕೂಡ ಅಕ್ರಮ ಮರಳು ಸಾಗಾಟ ನಿಂತಿಲ್ಲ. ಹೀಗಾಗಿ ಸಹಜವಾಗಿ ಅನುಮಾನ ಬರುತ್ತೆ. ಇಲ್ಲಿ ಮರಳುಗಾರಿಕೆ ನಡೆದರೆ ಸುತ್ತಮುತ್ತಲೂ ಇರತಕ್ಕಂಥ ಪ್ರದೇಶದಲ್ಲಿ ಬೋರ್ವೆಲ್ ನಲ್ಲಿ ನೀರು ಹೋಗುತ್ತೆ. ಜೊತೆಗೆ ಅಷ್ಟೇ ಅಲ್ಲದೆ ಆ ಭಾಗದಲ್ಲಿ ಸಾಕಷ್ಟು ಗುಂಡಿಗಳು ಉಂಟಾಗಿ ನಾಳೆ ನದಿ ತುಂಬಿ ಹರಿತಕ್ಕಂಥ ಸಂದರ್ಭದಲ್ಲಿ ಜನರು ಕೂಡ ಎಚ್ಚರ ಏನೋ ಒಂದ್ ಸ್ವಲ್ಪ ಮಿಸ್ ಮಾಡಿದ್ರೆ ಬಿದ್ದು ಸಾಯ್ತಕ್ಕಂತ ಒಂದು ಸನ್ನಿವೇಶಗಳಿರುತ್ತೆ. ಹೀಗಾಗಿ ಆ ಗ್ರಾಮಸ್ಥರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಸರ್ಕಾರಕ್ಕೆ ಬರಬೇಕಾದ ರಾಯಲ್ಟಿಯನ್ನು ಕೂಡ ಈ ದುರುಳರು ಕಟ್ತಾ ಇಲ್ಲ. ಅದು ಕೂಡ ಸರ್ಕಾರಕ್ಕೆ ವಂಚನೆ ಆಗ್ತಾ ಇರತಕ್ಕಂಥದ್ದು. ಸುಮಾರು ಒಂದೊಂದು ಟ್ರ್ಯಾಕ್ಟರ್ಗೂ ಕೂಡ 1,000 ರೂಪಾಯಿದಷ್ಟು ರಾಯಲ್ಟಿಯನ್ನ ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ. ಅದನ್ನ ಮೊದಲು ಟೆಂಡರ್ ಮೂಲಕ ರಾಯಲ್ಟಿಯನ್ನ ಒಬ್ರು ತೆಗೆದುಕೊಳ್ತಾರೆ. ಅವರಿಗೆ ಹಣವನ್ನ ಕಟ್ಟಿದ ಬಳಿಕ ಈ ರೀತಿಯಾಗಿ ಪರ್ಮಿಷನ್ ಪಡೆದು ಮರಳನ್ನ ಸಾಗಾಟ ಮಾಡಬೇಕು. ಆದ್ರೆ ಈಗ ಯಾವುದೇ ರೀತಿಯ ರಾಯಲ್ಟಿಯನ್ನ ಪಡೆಯದೆ, ಪರ್ಮಿಷನ್ ಅನ್ನ ಪಡೆಯದೆ ನದಿಯ ಒಡಲನ್ನ ಬಗೀತಾ ಇದ್ದಾರೆ. ಒಂದು ಕಡೆಗೆ ಜನರಿಗೆ ಆತಂಕ, ಇನ್ನೊಂದು ಕಡೆಗೆ ಸರ್ಕಾರಕ್ಕೆ ಬರ್ತಾ ಇರ್ತಕ್ಕಂತ ರಾಜಸ್ವವು ಕೂಡ ಹೋಗ್ತಾ ಇರ್ತಕ್ಕಂಥದ್ದು. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಈಗ ಅಕ್ರಮ ಸಾಗಾಟ ಏನು ನಡೀತಾ ಇದೆ ಮರಳಿಂದು, ಅದು ನಿಲ್ಲದೆ ಹೋದ್ರೆ ರಿಪಬ್ಲಿಕ್ ಕನ್ನಡ ನೇರವಾಗಿ ಗ್ರೌಂಡ್ಗೆ ಹೋಗಿ ಆ ದುರುಳನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸವನ್ನ ಮಾಡುತ್ತೆ ಅಂತ ಹೇಳ್ಬೇಕಾಗುತ್ತೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ಮಾಹಿತಿಗಾಗಿ. ದೈವಾರಾಧನೆಗೆ ಎಸ್ಇಝೆಡ್ ಅಧಿಕಾರಿ ಎಗ್ಗಿಲ್ಲದೆ ಅಕ್ರಮ ಮರಳು ದಂಧೆ ನಡೀತಾನೆ ಇದೆ. ಇದಕ್ಕೆ ಬ್ರೇಕ್ ಹಾಕಬೇಕಾಗಿರುವಂತ ಅಧಿಕಾರಿಗಳು ನಿದ್ದೆ ಮಾಡ್ತಾ ಇದ್ದಾರೆ ಅನ್ನೋಂತಹ ಪ್ರಶ್ನೆ. ಯಾಕಂದ್ರೆ ಸ್ವತಃ ಹುಳೂರಿನಲ್ಲಿ ಈ ರೀತಿ ಅಕ್ರಮ ಮರಳು ದಂಧೆ ನಡೀತಾ ಇರೋದ್ರ ಬಗ್ಗೆ ಅದೇ ಊರಿನ ಕೆಲವರು ದೂರನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಯಾವುದು ಪ್ರಯೋಜನ ಆಗ್ತಾ ಇಲ್ಲ. ಕದಿಮರಿಂದ ವೇದಾವತಿ ನದಿಯ ಒಡಲನ್ನ ಬಗೆಯುವ ಕೆಲಸ ಆಗ್ತಾ ಇದೆ. ಸಿರುಗುಪ್ಪದ ಹುಳೂರಿನಲ್ಲಿ ಅಕ್ರಮ ಮರಳು ಸಾಗಾಟ ಎಗ್ಗಿಲ್ಲದೆ ನಡೀತಾನೆ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ದೂರು ನೀಡಿದ್ರೂ ಕೂಡ ಸರ್ಕಾರಿ ಅಧಿಕಾರಿಗಳು ಎಚ್ಚರಗೊಂಡಿಲ್ಲ. ಇಂಥ ಸ್ಯಾಂಡ್ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಈಗ ಸಮರ ಸಾರಿದೆ. ಕದಿಮರ ಕಳ್ಳಾಟವನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ. ಹುಳೂರಿನ ಕೆಲವರು ಪೊಲೀಸ್ ಮತ್ತು ಹಾಗೇನೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ದೂರನ್ನ ಕೊಟ್ಟಿದ್ರು. ದೂರು ನೀಡಿದ್ರೂ ಕೂಡ ಏನು ಪ್ರಯೋಜನ ಆಗಿಲ್ಲ. ಟ್ರ್ಯಾಕ್ಟರ್ಗಳ ಮೂಲಕ ಮರಳು ತೆಗೆಯುವಂತಹ ಕೆಲಸ ಆಗ್ತಾನೆ ಇದೆ. ರಾಯಲ್ಟಿ ಪಡೆಯದೆ ಮರಳಿಗೆ ಕನ್ನ ಹಾಕ್ತಾ ಇದ್ದಾರೆ ಖದೀಮರು. ಸರ್ಕಾರಕ್ಕೆ ಬರಬೇಕಾದ ಆದಾಯ ದುರುಳರ ಪಾಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ರೇಣುಕಾರಾಧ್ಯ. ಈಗ ನೇರ ಸಂಪರ್ಕದಲ್ಲಿ ರೇಣುಕಾರಾಧ್ಯ. ಆ ಊರಿನವರೇ ಸ್ವತಃ ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಪೊಲೀಸರು ಎಚ್ಚೆತ್ತುಕೊಂಡಿಲ್ಲ, ಈ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಅಂತಂದ್ರೆ ಇದರ ಅರ್ಥ ಅವರು ಕೂಡ ಶಾಮೀಲಾಗಿದ್ದಾರೆ.